ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಧನುಸ್ಸು ರಾಶಿಯವರಿಗೆ ಗುರುಬಲ ಇರುವ ಕಾರಣ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ, ಕಾರ್ ತೆಗೆದುಕೊಳ್ತಕ್ಕಂಥದ್ದು ಅಥವಾ ವಿದೇಶ ಯೋಗದ ಅವಕಾಶಗಳು ಇದೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಅವಕಾಶಗಳು ಇದೆ. ಈ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ. ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹರಿಸಿ ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು. ನಿಮ್ಮ ರಾಶಿಗೆ ಅರ್ಧ ಪಂಚಮ ಶನಿಯ ದೋಷದ ಪ್ರಭಾವ ಇರೋದರಿಂದ ಕುಟುಂಬದಲ್ಲಿ ಮನಸ್ತಾಪಗಳು ಬರುವ ಸಾಧ್ಯತೆಗಳು ಇರ್ತದೆ. ಅಥವಾ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಸಹಕಾರ ಕುಟುಂಬದಲ್ಲಿ ಸಿಗದೇ ಇರ್ಬೋದು. ಅಥವಾ ನೀವೇನಾದರೂ ಮನೆ ಕಟ್ತಕ್ಕಂಥದ್ದಿದ್ರೆ, ವಾಹನಗಳನ್ನು ತೆಗಿತಾ ಇರಿದ್ರೆ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಚೀಚೆ ಆಗುವ ಸಾಧ್ಯತೆ ಇದೆ. ಈ ಶನಿ ಭಗವಾನರ ಪ್ರಭಾವ ನಿಮ್ಮ ರಾಶಿಯ ಮೇಲೆ ನೇರವಾಗಿ ಇರೋದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ನೆಗ್ಲೆಕ್ಟ್ ಮಾಡ್ಕೊತೀರಿ, ಆಲಸ್ಯ ಮಾಡ್ತೀರಿ. ಅಥವಾ ಸಿಗ್ತಕ್ಕಂಥ ಅವಕಾಶಗಳ ಬಗ್ಗೆ ನಾಳೆ ನೋಡುವ, ನಾಡ್ದು ನೋಡುವ ಅಥವಾ ಮುಂದಿನ ವಾರ ನೋಡುವ ಅನ್ನುವ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳು ಇರ್ತದೆ. ಈ ಕಾರಣದಿಂದ ತಪ್ಪದೆ ನೀವು ಶನಿ ಭಗವಾನರಿಗೆ ಶನಿವಾರಗಳಂದು ಬನ್ನಿಪತ್ರೆ, ಬಿಲ್ವಪತ್ರೆಗಳನ್ನು ಅರ್ಪಣೆ ಮಾಡಿ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ, ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಎಳ್ಳೆಣ್ಣೆಯನ್ನು ದಾನ ಕೊಡೋದು ತುಂಬ ಒಳ್ಳೆಯದು. 8 ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪಿಸಿ. ಹಾಗೆ ವಿಶೇಷವಾಗಿ ಅಲ್ಲೇ ನವಗ್ರಹಗಳಿದ್ದರೆ 9 ಸುತ್ತು ಪ್ರದಕ್ಷಿಣೆಯನ್ನು ಹಾಕೋದು ಒಳ್ಳೆಯದು. ಶನಿ ಭಗವಾನರ ದೇವಸ್ಥಾನದಲ್ಲಿ ನಿಂತುಕೊಂಡು ಪೂಜೆ ಮಾಡಿಸೋದು ಶುಭಪ್ರದ. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ, ನಾನ್ ವೆಜ್ ತಿನ್ನಬೇಡಿ, ಡ್ರಿಂಕಿಂಗು ಒಳ್ಳೆಯದಲ್ಲ. ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆಯು ಉತ್ತಮ ಅಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಶುಭಪ್ರದವಾಗಿ ಇರುವುದಿಲ್ಲ. ಇದೇ ಶನಿವಾರಗಳಂದು ನೀವು ಆಂಜನೇಯನ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮಹಾಕಾಳಿ ದೇವಸ್ಥಾನ ಅಥವಾ ಗಣಪತಿ ದೇವರ ಮಂದಿರಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ಶನಿ ಭಗವಾನರ ದೋಷ ಕಡಿಮೆ ಆಗುತ್ತೆ. ಆದರೆ ತಪ್ಪದೆ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿಕೊಂಡಷ್ಟು ನಿಮಗೆ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಹಾಗೆ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದಲೂ ನಿಮ್ಮ ನೆಗೆಟಿವಿಟಿ ದೂರ ಆಗಿ ಶುಭ ಫಲಗಳು ಸಿಗ್ತವೆ. ಇನ್ನು ವಿಶೇಷವಾಗಿ ಈ ಶನಿ ಭಗವಾನರ ದೃಷ್ಟಿ 10ನೇ ಮನೆಗೆ ಇರೋದ್ರಿಂದ ನೀವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಷ್ಟು ಲಾಭ ಅಥವಾ ನಿರೀಕ್ಷೆ ಸಿಗೋದು ಕಷ್ಟ ಸಾಧ್ಯ ಇರ್ತದೆ. ಗುರುವು ಸಹ ಶತ್ರು ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ನಿಮ್ಮ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಲಿಮಿಟಲ್ಲಿದ್ದರೆ ತುಂಬ ಒಳ್ಳೆಯದು. ದೊಡ್ಡ ಮಟ್ಟದ ಲಾಭ ಮಾಡ್ತೀವಿ ಅಂತೇಳಿ ತೊಂದರೆಗೆ ಸಿಲುಕಲಿಕ್ಕೆ ಹೋಗಬೇಡಿ. ಹಾಗೆ ಸಹೋದರ ಸಹೋದರಿಯರೊಡನೆ ಮನಸ್ತಾಪಗಳನ್ನು ಇಟ್ಕೋಬೇಡಿ, ಅದು ಒಳ್ಳೆಯದಲ್ಲ. ಭೂಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವ್ಯಾಜ್ಯಗಳಲ್ಲಿ ಇದ್ದರೆ ಅಥವಾ ಕೋರ್ಟ್ ವ್ಯಾಜ್ಯ ಅಥವಾ ಪೊಲೀಸ್ ವ್ಯಾಜ್ಯಗಳು ಯಾವುದಾದ್ರೂ ಇದ್ದರೆ ಅದನ್ನು ತಾಳ್ಮೆಯಿಂದ ಕೂಲಾಗಿ ಹ್ಯಾಂಡಲ್ ಮಾಡಿ ಪರಿಹಾರ ಮಾಡ್ಕೊಂಬೋದು ತುಂಬ ಉತ್ತಮ. ಇನ್ನು ವಿಶೇಷವಾಗಿ ನಾಗದೋಷದ ಎಫೆಕ್ಟು 9ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಗಣಪತಿ ದೇವರಿಗೆ ಗರಿಕೆ ಪತ್ರೆ, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ
ಮಂಗಳವಾರಗಳಂದು ಪೂಜೆ ಮಾಡಿಸೋದು ತುಂಬ ಉತ್ತಮ. ಅಥವಾ ಮನೆಯಲ್ಲೇ ಗಣಪತಿಗೆ ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಈ ಸ್ತೋತ್ರವನ್ನು ಜಪ ಮಾಡೋದ್ರಿಂದಲೂ ಶುಭ ಫಲಗಳು ಸಿಗ್ತವೆ. ವಿಶೇಷವಾಗಿ ಈ ತಿಂಗಳಲ್ಲಿ ಸ್ವಲ್ಪ ಕುಟುಂಬದ ವ್ಯವಹಾರಗಳ ಕಡೆ ಹೆಚ್ಚಿನ ಗಮನ ಕೊಡಿ. ಯಾವುದೇ ಗಡಿಬಿಡಿ ಮನಸ್ತಾಪಗಳಿಲ್ಲದಂತೆ ಏನೇ ಸಮಸ್ಯೆ ಬಂದರೂ ಕೂಲಾಗಿ ಬಗೆಹರಿಸೋದು ಒಳ್ಳೆಯದು. ಈ ತಿಂಗಳಲ್ಲಿ ಸ್ವಲ್ಪ ವಿವಾಹಾದಿ ಕಾರ್ಯಗಳಿಗೆ ಅಡೆತಡೆ ಉಂಟಾಗಿ ಸ್ವಲ್ಪ ನಿಧಾನ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ವಿಶೇಷವಾಗಿ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು. ಈಶಾನ್ಯ ದಿಕ್ಕು ಪೂರ್ವ ದಿಕ್ಕು ಅತ್ಯಂತ ಶುಭಪ್ರದವಾಗ್ತದೆ. ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ನೀವು ಲಾಭದ ನಿರೀಕ್ಷೆಯನ್ನು ಮಾಡಿಕೊಳ್ಳಿಕ್ಕೆ ಅಥವಾ ಲಾಭ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.